ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದೇ ಬಹಳಷ್ಟು ಪ್ರಶ್ನೆಗಳಿಗೆ ಒಂಥರ ತಲೆ ತಗ್ಗಿಸೋ ರೀತಿಯಲ್ಲಿ ಅನಿಸ್ಬಿಡುತ್ತೆ. ಪತಿಯನ್ನು ಕೊಂದು 15 ಪೀಸನ್ನು ಮಾಡ್ತಾಳೆ. ಯಾರು ಕಟ್ಕೊಂಡವಳು, ಯಾರಿಗೋಸ್ಕರ? ಇಟ್ಕೊಂಡವನಿಗೋಸ್ಕರ. ಏನ್ರಿ ಇದು? ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಸಮಾಜ? ಪ್ರಿಯಕರನ ಜೊತೆಗೂಡಿ ಪತಿಯನ್ನೇ ಕೊಂದು ಬಿಡ್ತಾಳೆ ಪತ್ನಿ. ಅದು ಎಷ್ಟು? 15 ಪೀಸ್ಗಳನ್ನಾಗಿ ಮಾಡ್ತಾಳೆ. ಮೃತದೇಹವನ್ನು 15 ತುಂಡು ಮಾಡಿ ಎಸ್ಕೇಪ್ ಬೇರೆ ಆಗ್ತಾರೆ. ಅದಕ್ಕೂ ಕೂಡ ಏನು ಮಾಡ್ತಾರೆ? ಡ್ರಮ್ನಲ್ಲಿ ಹಾಕಿ ಮುಚ್ಚಿಡ್ತಾರೆ. ದೇಹದ ತುಂಡುಗಳನ್ನು ಡ್ರಮ್ಗೆ ತುಂಬಿ ಸೀಲ್ ಮಾಡಿಡ್ತಾರೆ, ಗೊತ್ತಾಗಬಾರ್ದು ಅಂಥೇಳಿ. ಮನೆಯ ಬಾತ್ರೂಮ್ನಲ್ಲಿ ಪೀಸ್ ಮಾಡ್ತಾರೆ. ಮಾಡೋಕ್ಕಾದ ಮನಸ್ಸಾದರೂ ಬರುತ್ತಾ ಕಟ್ಕೊಂಡವನ ಜೊತೆಗೆ ಆ ರೀತಿಯಾಗಿ? ಮಾದಕ ದ್ರವ್ಯವನ್ನು ಕುಡಿಸಿ ಡೆಡ್ಲಿ ಮರ್ಡರನ್ನು ಮಾಡಿರುವಂಥ ಘಟನೆ ಇದು ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಸ್ನಾನಗೃಹದಲ್ಲಿ ಮೃತದೇಹವನ್ನು ಪೀಸ್ ಮಾಡ್ತಾರೆ. ಪ್ರಿಯಕರರ ಜೊತೆಗೆ ಸೇರಿಕೊಂಡು ಪ್ರಿಯತಮೆ ತನ್ನ ಗಂಡನನ್ನೇ ಕೊಲೆ ಮಾಡೋದು. ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂತ ಪ್ರೀ ಪ್ಲ್ಯಾನನ್ನು ಮಾಡಿಕೊಂಡು ಹತ್ಯೆ ಮಾಡಿದ್ದು ಈಗ ಯು ಪಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಿದ್ದಾರೆ. ಯು ಪಿಯಲ್ಲಿ ಇದೇನು ಹೊಸದಲ್ಲ. ಯು ಪಿಯಲ್ಲಿ ಇಂಥ ಅನೇಕ ಘಟನೆಗಳು ನಡೆಯುತ್ತೆ. ಇಬ್ಬರು ಹಂತಕರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಈಗ ಜೊತೆಗಿರೋದಲ್ಲ, ಕಂಬಿ ಎಣಿಸ್ಬೇಕು. ನೋಡೋಕ್ಕೂ ಆಗಲ್ವೇನೋ ಜೈಲಲ್ಲಿ. ವರದಿ ನೋಡಿ. ಉತ್ತರ ಪ್ರದೇಶದಲ್ಲಿ ಭೀಭತ್ಸ ಭಯಾನಕ ಕೊಲೆ. ಪ್ರಿಯಕರನ ಜೊತೆ ಸೇರಿ ಪತಿಯ ಕೊಂದ ಪತ್ನಿ. ಮೃತದೇಹ 15 ತುಂಡಾಗಿ ಕತ್ತರಿಸಿ ಡ್ರಮ್ನಲ್ಲಿ ಸೀಲ್. ಭೀಕರ ಭಯಾನಕ ಬೀಭತ್ಸ ಕೊಲೆಗೆ ಉತ್ತರ ಪ್ರದೇಶದ ಮೀರತ್ ಸಾಕ್ಷಿಯಾಗಿದೆ. ಮಗಳ ಹುಟ್ಟುಹಬ್ಬಕ್ಕೆ ಅಂತ ಲಂಡನ್ನಿಂದ ಬಂದ ಪತಿಯನ್ನೇ ಪ್ರಿಯಕರನೊಂದಿಗೆ ಸೇರಿ ಪತ್ನಿ ಮುಗಿಸಿದ್ದಾಳೆ. ಮೃತದೇಹವನ್ನ 15 ತುಂಡುಗಳಾಗಿ ತುಂಡರಿಸಿ ಪ್ಲಾಸ್ಟಿಕ್ ಡ್ರಮ್ಗೆ ಹಾಕಿ ಸಿಮೆಂಟ್ ತುಂಬಿ ಸೀಲ್ ಮಾಡಿದ್ದಾಳೆ. ಈ ಘಟನೆಯಿಂದ ಇಡೀ ಏರಿಯಾ ಬೆಚ್ಚಿ ಬಿದ್ದಿದೆ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದು ಹೇಳ್ತೀವಿ ಕೇಳಿ. ಮೀರತ್ ನಿವಾಸಿ ಸೌರಭ್ ಕುಮಾರ್ ನೆರೆಮನೆಯ ಮುಸ್ಕಾನ್ ಎಂಬಾಕೆಯನ್ನ ಪ್ರೀತಿಸಿ 2016ರಲ್ಲಿ ಮದುವೆ ಆಗಿದ್ರು. ಸೌರಭ್ ಹಾಗೂ ಮದುವೆಯ ನಂತರ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಪಡ್ತಿದ್ದ. ಆದರೆ 1 ವರ್ಷದ ಬಳಿಕ ಆ ಕೆಲಸವನ್ನ ತೊರೆದ ಸೌರಭ್ ಮೀರತ್ನ ದೆಹಲಿ ರಸ್ತೆಯ ಫ್ಲೈವುಡ್ ಅಂಗಡಿಯಲ್ಲಿ 3 ವರ್ಷ ಕೆಲಸ ಮಾಡಿದ್ದ. ನಂತರ ಲಂಡನ್ಗೆ ತೆರಳಿ ಅಲ್ಲಿನ ಒಂದು ಮಾಲ್ನಲ್ಲಿ ಮಾರಾಟ ವ್ಯವಸ್ಥಾಪಕರಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಮೀರತ್ನ ಇಂದಿರಾನಗರದಲ್ಲಿ ಕಳೆದ 3 ವರ್ಷದಿಂದ ಬಾಡಿಗೆಗೆ ವಾಸ ಮಾಡ್ತಾ ಇದ್ದ ಈ ದಂಪತಿಗೆ 5 ವರ್ಷದ ಪೀಹು ಎಂಬ ಮಗಳಿದ್ದಾಳೆ. ಗಂಡನ ಹತ್ಯೆಗೆ ಮುಹೂರ್ತ ಫಿಕ್ಸ್. ಮಾದಕ ದ್ರವ್ಯ ಕುಡಿಸಿ ಡೆಡ್ಲಿ ಮರ್ಡರ್. ಅತ್ತ ಗಂಡ ಕೆಲಸ ಅಂತ ಲಂಡನ್ನಲ್ಲಿದ್ರೆ ಈತ ಪತ್ನಿ ಮುಸ್ಕಾನ್ ಸಾಹಿಲ್ ಶುಕ್ಲಾ ಎಂಬಾತನ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ಲು. ಹೀಗಾಗಿ ಗಂಡನನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಹತ್ಯೆಗೆ ಸಂಚು ರೂಪಿಸಿದ್ಲು. ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ಲು. ಮಗಳು ಪೀಹು ಜನ್ಮದಿನದ ಹಿನ್ನೆಲೆಯಲ್ಲಿ ಪತಿ ಸೌರಭ್ ಊರಿಗೆ ಮರಳಿದ್ದ. ಮಾರ್ಚ್ 4ನೇ ತಾರೀಕು ರಾತ್ರಿ ಮಾದಕ ದ್ರವ್ಯ ಕುಡಿಸಿ ಮುಸ್ಕಾನ್ ಮತ್ತು ಪ್ರಿಯಕರ ಸಾಹಿಲ್ ಶುಕ್ಲಾ ಸೌರಭ್ ಎದೆಗೆ ಚಾಕುವಿನಿಂದ ಇರಿದು ಗಂಟಲು ಸೀಳಿ ಕೊಲೆ ಮಾಡಿದ್ದಾರೆ. ಮುಸ್ಕಾನ್ ಸಾಹಿಲ್ ಶುಕ್ಲಾ ಅನ್ನೋರ ಜೊತೆಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ. ಹೀಗಾಗಿ ಗಂಡನನ್ನ ಹೇಗಾದರೂ ಮಾಡಿ ಮುಗಿಸ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂಥ ಮುಸ್ಕಾನ್ ಆತನ ಹತ್ಯೆಗೆ ಸಂಚನ್ನು ಕೂಡ ರೂಪಿಸಿರ್ತಾಳೆ. ಸೌರಭ್ ಯಾವಾಗ ಮಗಳ ಬರ್ತಡೆಗೆ ಅಂತ ವಾಪಸ್ ಮೀರಟ್ಗೆ ಬರ್ತಾರೆ, ಆಗ ಊಟದಲ್ಲಿ ಡ್ರಗ್ಸನ್ನು ಮಿಕ್ಸ್ ಮಾಡಿ ಊಟಕ್ಕೆ ಅಂತ ಕೊಟ್ಟು ಆತನನ್ನು ಮಲಗಿಸಿ ಅದಾದ ಬಳಿಕ ಹತ್ಯೆಯನ್ನು ಮಾಡಲಾಗುತ್ತೆ. ಎದೆಗೆ ಚಾಕುವಿನಿಂದ ಹಿರಿದು ಗಂಟಲನ್ನು ಸೀಳಿ ಭೀಕರವಾಗಿ ಕೊಲ್ಲಲಾಗುತ್ತೆ. ಅದಾದ ಬಳಿಕ 15 ತುಂಡುಗಳಾಗಿ ಕತ್ತರಿಸಿ ಬ್ಯಾರಲ್ಗೆ ತುಂಬಲಾಗುತ್ತೆ. 15 ತುಂಡುಗಳನ್ನ ಡ್ರಮ್ನಲ್ಲಿ ತುಂಬಿ ಸೀಲ್. ಸ್ನಾನಗೃಹದಲ್ಲಿ ಮೃತದೇಹ ಪೀಸ್. ಕೊಲೆ ನಂತರ ಸೌರಭ್ನ ದೇಹವನ್ನ 15 ತುಂಡುಗಳಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಸಿಮೆಂಟ್ ತುಂಬಿ ಸೀಲ್ ಮಾಡಲಾಗಿದೆ. ಕೊಲೆಗೆ ಮುನ್ನ ಚಾಕು, ಬ್ಲೇಡ್ ಮತ್ತು ದೊಡ್ಡ ಪಾಲಿಥೀನ್ ಚೀಲಗಳನ್ನ ಖರೀದಿಸಲಾಗಿತ್ತು. ಕೊಲೆಯಾದ ಬಳಿಕ ಶವವನ್ನ ಸ್ನಾನಗೃಹಕ್ಕೆ ಎಳ್ಕೊಂಡು ಹೋಗಿ ಇಬ್ಬರು ಸೇರಿ ದೇಹವನ್ನ ಪೀಸ್ ಮಾಡಿದ್ದಾರೆ. ಈ ಸಮಯದಲ್ಲಿ ಸ್ನಾನಗೃಹದಿಂದ ರಕ್ತ ಚರಂಡಿಗೆ ಹರಿತಾ ಇತ್ತು. ಕೈಕಾಲುಗಳನ್ನು ಕತ್ತರಿಸಿ ದೇಹದ ಭಾಗಗಳನ್ನ ಡ್ರಮ್ನಲ್ಲಿ ತುಂಬಿ ನೀರು ಸುರಿದು ಸಿಮೆಂಟ್ ಮತ್ತು ಮರಳು ಬೆರೆಸಿ ಸೀಲ್ ಮಾಡಿದ್ರು ಈ ಪಾಪಿಗಳು. ಹತ್ಯೆ ಬಳಿಕ ಪ್ರಿಯಕರನ ಜೊತೆಗೆ ಎಸ್ಕೇಪ್. ಹಂತಕರ ಹೆಡೆಮುರಿ ಕಟ್ಟಿದ ಖಾಕಿ ತಪ್ಪೊಪ್ಪಿಗೆ. ಕೊಲೆ ನಂತರ ಪಾಪಿ ಪತ್ನಿ ಮುಸ್ಕಾನ್ ತನ್ನ 5 ವರ್ಷದ ಮಗಳು ಪೀಹುವನ್ನ ತನ್ನ ಹೆತ್ತವರ ಮನೆಯಲ್ಲಿ ಬಿಟ್ಟು ಪ್ರಿಯಕರ ಸಾಹಿಲ್ ಜೊತೆ ಶಿಮ್ಲಾಕ್ಕೆ ಪರಾರಿಯಾಗಿದ್ಲು. ಶಿಮ್ಲಾದಿಂದ ವಾಪಸ್ ಬಂದ ಬಳಿಕ ಮುಸ್ಕಾನ್ ತನ್ನ ತಂದೆಗೆ ಸೌರಭ್ನ ಕೊಲೆಯ ಬಗ್ಗೆ ತಿಳಿಸಿದ್ದಾಳೆ. ಈ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಆರಂಭಿಸಿ ಮುಸ್ಕಾನ್, ರುಸ್ತೋಗಿ ಮತ್ತು ಸಾಹಿಲ್ ಶುಕ್ಲಾರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಕೊಲೆಯ ಸತ್ಯ ಬಾಯ್ಬಿಟ್ಟಿದ್ದಾರೆ. ಸೌರಭ್ನ ಹತ್ಯೆ ಮಾಡಿದ ಬಳಿಕ ಆತನ ಪತ್ನಿ
ಮುಸ್ಕಾನ್ ತನ್ನ ಬಾಯ್ ಫ್ರೆಂಡ್ ಆಗಿರುವಂತಹ ಸಾಹಿಲ್ ಶುಕ್ಲಾ ಜೊತೆಗೆ ಶಿಮ್ಲಾಗೆ ತೆರಳುತ್ತಾರೆ. ಅಲ್ಲಿ ಕೆಲವು ದಿನಗಳು ಇದ್ದ ಬಳಿಕ ಅಲ್ಲಿಂದ ವಾಪಸ್ ಬಂದು ನಡೆದ ಘಟನೆಯನ್ನ ಮುಸ್ಕಾನ್ ತನ್ನ ತಂದೆಯ ಬಳಿ ವಿವರಿಸ್ತಾಳೆ. ಇದಾದ ಬಳಿಕ ಈ ಮ್ಯಾಟ್ರು ಪೊಲೀಸರ ಹಂತದವರೆಗೂ ಕೂಡ ಹೋಗುತ್ತೆ. ಪೊಲೀಸರು ಮುಸ್ಕಾನ್ ಮತ್ತೆ ಸಾಹಿಲ್ ಶುಕ್ಲಾವನ್ನ ಬಂಧಿಸಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸೌರಭ್ನನ್ನ ಹತ್ಯೆ ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ. ಹೀಗಾಗಿ ಅವರನ್ನ ಬಂಧಿಸಿ ಈಗ ಸದ್ಯಕ್ಕೆ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮೀರಟ್ ಪೊಲೀಸರು ಮಾಡಿದ್ದಾರೆ. ಸದ್ಯ ಮೃತ ಸೌರಭ್ನ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿತ್ತು. ಪ್ರಕರಣದ ತನಿಖೆ ಮುಂದುವರೆದಿದೆ. ಈ ಘಟನೆಗೆ ಮೀರತ್ ಜನ ಅಂತೂ ಬೆಚ್ಚಿ ಬಿದ್ದಿದ್ದಾರೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.